ಸೋಮವಾರ ಮುಂಬೈನಲ್ಲಿ ನಡೆದ ಭಾರತ್ ಜೋಡೋ ನ್ಯಾಯಯಾತ್ರೆ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಪ್ರಧಾನಿ ಮೋದಿ ಒಂದು ಮುಖವಾಡವಷ್ಟೇ, ಅದರ ಹಿಂದೆ ಒಂದು ಶಕ್ತಿ ಇದೆ, ಆ ಶಕ್ತಿಯ ವಿರುದ್ಧ ಹೋರಾಡ್ತಿದ್ದೇವೆ ಅಂತ ಹೇಳಿದರು. ಮೋದಿ ಆ ಶಕ್ತಿಯ ಹೇಳಿಕೆಯನ್ನ ತಮಗೆ ಬೇಕಾದಂತೆ ತಿರುಚಿ ಇಡೀ ಚರ್ಚೆಯನ್ನ ಮರೆಮಾಚೋಕೆ ರಾಹುಲ್ ಗಾಂಧಿ ನಾರಿ ಶಕ್ತಿಗೆ ಅವಮಾನಿಸಿದ್ದಾರೆ ಅಂತ ವ್ಯಾಖ್ಯಾನಿಸಿದ್ರು. ಭಾಷಣ ಕಲೆಯಲ್ಲಿ ನಿಪುಣರಾದ ಮೋದಿ ಇಂತಹ ಪದಗಳ ಆಟದ ಮೂಲಕ ತಮ್ಮ ಮೇಲೆ ಬಂದಿರುವ ಗಂಭೀರ ಆರೋಪಗಳಿಂದ ಜಾರಿಕೊಳ್ಳಬಹುದು ಅಂದ್ಕೊಂಡಂತಿದೆ. ಹಾಗಾಗಿ ರಾಹುಲ್ ಗಾಂಧಿ ಹೇಳಿದ ಶಕ್ತಿಗೆ ನಾರಿ ಶಕ್ತಿಯನ್ನ ಆರೋಪಿಸಿ ಅವಮಾನದಂತೆ ಬಿಂಬಿಸೋಕೆ ಹೊರಟಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಹೇಳಿದ ಶಕ್ತಿ ಯಾವುದು? ಯಾರದು ಮೋದಿ ಹಿಂದಿರುವುದು? ರಾಹುಲ್ ಗಾಂಧಿ ಹೇಳಿದ ಶಕ್ತಿಯು ಭಾರತದ ಕರಿನೆರಳಾಗಿ ಚಾಚಿಕೊಂಡಿದೆ. ಭಾರತದ ದನಿಯನ್ನ, ಭಾರತೀಯ ಸಂಸ್ಥೆಗಳನ್ನು, CBI, IT, EDಯನ್ನು, ಚುನಾವಣಾ ಆಯೋಗವನ್ನು, ಮಾಧ್ಯಮವನ್ನು, ಭಾರತದ ಔದ್ಯೋಗಿಕ ಜಗತ್ತನ್ನು, ಸಾಂವಿಧಾನಿಕ ಸಂಸ್ಥೆಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರೋ ಶಕ್ತಿಯ ಕುರಿತು ನಾನು ಮಾತನಾಡ್ತಿದ್ದೇನೆ ಅಂತ ರಾಹುಲ್ ಹೇಳಿದರು. ಇಂದು ಈ ವಿಷಯವಾಗಿ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ಇದೇ ಶಕ್ತಿಗಾಗಿ ನರೇಂದ್ರ ಮೋದಿ ಭಾರತದ ಬ್ಯಾಂಕುಗಳಲ್ಲಿರೋ ಸಾವಿರಾರು ಕೋಟಿ ಸಾಲವನ್ನು ಮನ್ನಾ ಮಾಡ್ತಾರೆ. ಆದರೆ ಭಾರತದ ಸಾಮಾನ್ಯ ರೈತ ಕೆಲವೇ ಸಾವಿರ ರೂಪಾಯಿಗಳ ಸಾಲ ತೀರಿಸೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತ ಕುಟುಕಿದ್ದಾರೆ. ಭಾರತದ ಬಂದರು, ವಿಮಾನ ನಿಲ್ದಾಣಗಳನ್ನು ನೀಡಿರುವ ಬಗ್ಗೆಯೂ ಪ್ರಸ್ತಾಪಿಸಿರುವ ರಾಹುಲ್ ಗಾಂಧಿ, ಇದೇ ಶಕ್ತಿಯ ಎದುರಿಗೆ ಹಗಲು ರಾತ್ರಿ ದೇಶದ ಮಾಧ್ಯಮ ಸಲಾಮು ಹೊಡೆದು ಸತ್ಯವನ್ನ ಹತ್ತಿಕ್ತಿದೆ ಎಂದಿದ್ರು. ಆ ಶಕ್ತಿಗೆ ಗುಲಾಮರಾಗಿರೋ ನರೇಂದ್ರ ಮೋದಿ ಬಡವರ ಮೇಲೆ GST ಹೇರ್ತಾರೆ, ಬೆಲೆ ಏರಿಕೆಗೆ ಲಗಾಮು ಹಾಕೋದಿಲ್ಲ, ಆ ಶಕ್ತಿಯ ಸಂಪತ್ತನ್ನ ಹೆಚ್ಚಿಸೋದಕ್ಕಾಗಿ ದೇಶವನ್ನೇ ಹರಾಜು ಹಾಕ್ತಿದ್ದಾರೆ ಅಂತ ತೀಕ್ಷ್ಣವಾಗಿ ದಾಳಿ ಮಾಡಿದ್ರು. ಮುಂದುವರೆದು, ಆ ಶಕ್ತಿಯನ್ನ ನಾನು ಗುರುತಿಸಬಲ್ಲೆ, ಆ ಶಕ್ತಿ ಯಾವುದು ಅಂತ ನರೇಂದ್ರ ಮೋದಿಯವರಿಗೂ ಗೊತ್ತಿದೆ, ಅದು ಯಾವುದೇ ಧಾರ್ಮಿಕ ಶಕ್ತಿಯಲ್ಲ, ಅಧರ್ಮ, ಭ್ರಷ್ಟಾಚಾರ ಮತ್ತು ಅಸತ್ಯದ ಶಕ್ತಿ ಎಂದು ಸ್ಪಷ್ಟಪಡಿಸಿದರು. एक शक्ति से लड़ रहे हैं. अब सवाल उठता है, वो शक्ति क्या है? राजा की आत्मा EVM में है, ED में है, CBI में है, इनकम टैक्स डिपार्टमेंट में है. एक वरिष्ठ नेता, नाम नहीं लेना चाहता हूं, इसी प्रदेश के एक वरिष्ठ नेता ಈ ಸಂಬಂಧ ಸೋಮವಾರದ ಭಾಷಣದಲ್ಲಿ ಉದಾಹರಣೆಯನ್ನು ನೀಡಿದರು. ಮಹಾರಾಷ್ಟ್ರ ರಾಜಕಾರಣದ ಪ್ರಮುಖ ಶಕ್ತಿಗಳಾದ NCP ಮತ್ತು ಶಿವಸೇನಾದ ಸದಸ್ಯರನ್ನ ಹೇಗೆ ಕೊರಳಪಟ್ಟಿ ಹಿಡಿದು ಅವರ ಇಚ್ಛೆಗೆ ವಿರುದ್ಧವಾಗಿ BJPಗೆ ಸೇರಿಸಲಾಯಿತು ಅಂತ ಸದಸ್ಯರೊಬ್ಬರು ನೊಂದು ಹಂಚಿಕೊಂಡ ವಿಷಯವನ್ನ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದರು. ಬಂಡವಾಳಶಾಹಿಗಳೊಂದಿಗಿನ ಅಕ್ರಮ ನಂಟು, ಪರಸ್ಪರ ಲಾಭಕ್ಕಾಗಿ ನಡೆದ ಹೊಂದಾಣಿಕೆಗಳು, ಇತ್ತೀಚೆಗೆ ಎಲೆಕ್ಟ್ರಾಲ್ ಬಾಂಡ್ನಿಂದ ಹೊರಬಿದ್ದ ಕಾರ್ಪೊರೇಟ್ ಕಂಪನಿಗಳ ದೇಣಿಗೆ ಮತ್ತು ಅದರ ಹಿಂದಿನ ಹಿತಾಸಕ್ತಿ ಕೂಡ ಮೋದಿ ಹಿಂದೆ ಕೆಲಸ ಮಾಡ್ತಿರೋ ಶಕ್ತಿಯನ್ನೇ ಅನಾವರಣ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ, ಮೋದಿ ಕೇವಲ ಮುಖ, ಅದರ ಹಿಂದೆ ಬೇರೆಯದ್ದೇ ಶಕ್ತಿ ಇದೆ ಎಂದಿದ್ರು. ಆದರೆ ಕರ್ನಾಟಕ ಮತ್ತು ತೆಲಂಗಾಣದ ಸಾರ್ವಜನಿಕ ಸಭೆಯೊಂದರಲ್ಲಿ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ನರೇಂದ್ರ ಮೋದಿ ಇಡೀ ಶಕ್ತಿ ವಿವಾದವನ್ನ ತಿರುಚಿ ರಾಹುಲ್ ಗಾಂಧಿ ಸ್ತ್ರೀ ಶಕ್ತಿಯ ವಿರುದ್ಧ ಮಾತನಾಡಿದ್ದಾರೆ ಅಂತ ಬಿಂಬಿಸೋಕೆ ಯತ್ನಿಸುತ್ತಿದ್ದಾರೆ. ನಾನು ಶಕ್ತಿ ಸ್ವರೂಪಿಯಾದ ತಾಯಂದಿರು, ಸೋದರಿಯರು ಮತ್ತು ಹೆಣ್ಣು ಮಕ್ಕಳ ಆರಾಧಕ, ನಾನು ಭಾರತ ಮಾತೆಯ ಪೂಜಾರಿ, ಯಾರಾದರೂ ಈ ನೆಲದಲ್ಲಿ ಹುಟ್ಟಿದವರು ಶಕ್ತಿಯನ್ನ ಕೊನೆಗಾಣಿಸ್ತೇವೆ ಅಂತ ಮಾತನಾಡೋಕೆ ಸಾಧ್ಯವೇ ಅಂತ ಪ್ರಶ್ನಿಸಿ ರಾಹುಲ್ ಗಾಂಧಿ ಸ್ತ್ರೀ ಶಕ್ತಿಯ ವಿರುದ್ಧ ಮಾತನಾಡಿದ್ದಾರೆ ಅಂತ ವ್ಯಾಖ್ಯಾನಿಸಿ ರಾಹುಲ್ ಗಾಂಧಿ ಅವರ ಆರೋಪವನ್ನ ಕ್ಷುಲ್ಲಕಗೊಳಿಸುವ ಯತ್ನ ಮಾಡಿದ್ದಾರೆ. एक तरफ शक्ति के विनाश के लोग करने वाले लोग हैं, दूसरी तरफ शक्ति की पूजा करने वाले लोग हैं. मुकाबला 4 जून को हो जाएगा. कौन शक्ति का विनाश कर सकता है और कौन शक्ति के आशीर्वाद प्राप्त कर सकता है, इसका मुकाबला 4 जून को हो जाएगा. ರಾಹುಲ್ ಗಾಂಧಿ, ಸಾಂವಿಧಾನಿಕ ಸಂಸ್ಥೆಗಳನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಾಗಿದೆ, ಹಣವಂತ ವ್ಯಕ್ತಿಗಳಿದ್ದಾರೆ, ಬೆದರಿಕೆಯ ಮೂಲಕ ರಾಜಕೀಯ ಕೂಟವನ್ನ ಬಲಪಡಿಸಿದ್ದಾರೆ ಅಂತ ಹೇಳೋ ಮೂಲಕ ದುಷ್ಟಶಕ್ತಿ ಮೋದಿಯ ಹಿಂದಿದೆ ಅಂತ ಹೇಳೋಕೆ ಯತ್ನಿಸಿದ್ರು. ಇದು ದೇಶಕ್ಕೆ ಅಪಾಯಕಾರಿ ಎಂಬುದು ರಾಹುಲ್ ಗಾಂಧಿಯವರ ಅಭಿಪ್ರಾಯವಾಗಿತ್ತು. ಆದರೆ ಮೋದಿ ರಾಹುಲ್ ಅವರ ಆರೋಪವನ್ನ ತಿರುಚಿದ್ದಾರೆ. ಹೋಗ್ಲಿ, ನರೇಂದ್ರ ಮೋದಿಯವರು ನಿಜಕ್ಕೂ ನಾರಿ ಶಕ್ತಿಯ ಪರ ನಿಲ್ಲುವವರು, ಅದಕ್ಕಾಗಿ ಹೋರಾಡುವವರು ಅಂತ ನಂಬಬಹುದೇ? ಬಿಲ್ಕಿಸ್ ಬಾನೋ ಅತ್ಯಾಚಾರಿಗಳು, ರಾಮ್ ರಹೀಂ, ಕುಲ್ದೀಪ್ ಸೆಂಗರ್ನಂತವರಿಗೆ ರಕ್ಷಣೆ ನೀಡಿದಾಗ ಮೋದಿಯವರ ನಾರಿ ಶಕ್ತಿಯ ಹೋರಾಟದ ಕಿಚ್ಚು ಎಲ್ಲಿ ಹೋಗಿತ್ತು ಎಂಬುದನ್ನು ಕೇಳಲೇಬೇಕಾಗಿದೆ.